ಚಲನಚಿತ್ರಗಳು ಸಾಮಾನ್ಯವಾಗಿ ನಿಜ ಜೀವನದ ಘಟನೆಗಳಿಂದ ಸ್ಫೂರ್ತಿ ಪಡೆಯುತ್ತವೆ. ನಿಜ ಜೀವನದ ಕಥೆಗಳನ್ನು ಆಧರಿಸಿದ ಚಲನಚಿತ್ರಗಳು ಹೆಚ್ಚಾಗಿ ತೀವ್ರವಾದ ಚರ್ಚೆಗಳು, ವಿವಾದಗಳಿಗೆ ಕಾರಣವಾಗುತ್ತವೆ. ಅಂತಹ ಚಲನಚಿತ್ರಗಳು ವೀಕ್ಷಕರಲ್ಲಿ, ವಿಮರ್ಶಕರಲ್ಲಿ ಅಪಾರ ಕುತೂಹಲವನ್ನ ಹುಟ್ಟುಹಾಕುತ್ತವೆ ಎಂಬುದನ್ನ ಅಲ್ಲಗಳೆಯುವಂತಿಲ್ಲ. ಸೌಜನ್ಯ ಉಜಿರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಓದ್ತಿರ್ತಾಳೆ. ಅಕ್ಟೋಬರ್ 9, 2012 ಕಾಲೇಜಿನಿಂದ ಮನೆಗೆ ಹಿಂತಿರುಗ್ತಾಳೆ. ಆಗ ಅವಳು ಕಾಣೆಯಾಗ್ತಾಳೆ. ಮರುದಿನ ರಾತ್ರಿ ಅವಳ ಮನೆಯಿಂದ ಕೇವಲ 300 ಮೀಟರ್ ದೂರದಲ್ಲಿರುವ ನೇತ್ರಾವತಿ ನದಿಯ ಬಳಿ ಅವಳ ಮೃತದೇಹ ಪತ್ತೆಯಾಗಿತ್ತು. ಕೆಲವು ದುಷ್ಕರ್ಮಿಗಳು ಅವಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಈ ಪ್ರಕರಣವು ಕರಾವಳಿ ಜಿಲ್ಲೆಯಾದ್ಯಂತ ಭಾರಿ ಕೋಲಾಹಲಕ್ಕೆ ಕಾರಣವಾಯಿತು. ಜನರು ತಕ್ಷಣವೇ ಈ ಪರಿಸ್ಥಿತಿಯ ವಿರುದ್ಧ ಪ್ರತಿಭಟನೆ ನಡೆಸಿ ಬೀದಿಗಿಳಿದ್ರು. ಇದು ಈ ಪ್ರದೇಶದಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಸ್ಥಳೀಯ ಪ್ರಭಾವಿ ವ್ಯಕ್ತಿಗಳು ಅಪರಾಧದ ಪುರಾವೆಗಳನ್ನ ನಾಶ ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ಜನರು ರ್ಯಾಲಿಯುದ್ದಕ್ಕೂ ಸಾರ್ವಜನಿಕವಾಗಿ ಹೇಳಿಕೊಂಡರು. ಆರೋಪಿ ಸಂತೋಷ್ ರಾವ್ ಪರ ವಕೀಲ ಮೋಹಿತ್ ಕುಮಾರ್ ವಾದ ಮಂಡಿಸಿದ್ರು. ವಿಚಾರಣೆಯ ಸಮಯದಲ್ಲಿ ಆರೋಪಿ ಅತ್ಯಾಚಾರ ಮತ್ತು ಕೊಲೆ ನಡೆದ ಸಮಯದಲ್ಲಿ ಹಾಜರಿರಲಿಲ್ಲ ಮತ್ತು ಅತ್ಯಾಚಾರದ ಆರೋಪವನ್ನ ಬೆಂಬಲಿಸುವ ಯಾವುದೇ ವೈದ್ಯಕೀಯ ವರದಿ ಇಲ್ಲ ಎಂದು ಮೋಹಿತ್ ಕುಮಾರ್ ಪ್ರತಿಪಾದಿಸಿದ್ರು. ಘಟನೆಯ 2 ದಿನಗಳ ನಂತರ ಆರೋಪಿಯನ್ನ ಬಂಧಿಸಲಾಯಿತು. 11 ವರ್ಷಗಳ ನಂತರ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾದ ತೀರ್ಪು ನೀಡಲಾಯಿತು. ಸಾಕ್ಷ್ಯಾಧಾರಗಳ ಕೊರತೆಯನ್ನು ಉಲ್ಲೇಖಿಸಿ ನ್ಯಾಯಾಲಯವು ಆರೋಪಿ ಸಂತೋಷ್ ರಾವ್ ಪರವಾಗಿ ತೀರ್ಪು ನೀಡಿ ಆತನನ್ನ ಬಿಡುಗಡೆ ಮಾಡಲು ಆದೇಶಿಸಿದೆ. ಇದು ರಾಜ್ಯಾದ್ಯಂತ ಗಮನಾರ್ಹ ಕೋಲಾಹಲಕ್ಕೆ ಕಾರಣವಾಯಿತು. ಸೌಜನ್ಯಳಿಗೆ ನ್ಯಾಯ ದೊರಕಿಸಿಕೊಡಲು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಭಿಯಾನಗಳು ನಡೆಯುತ್ತಿವೆ. ಗ್ರಾಮೀಣ ಪ್ರದೇಶಗಳು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ವ್ಯಾಪಕ ಚಳವಳಿ ನಡೆಯುತ್ತಿದ್ದು, ಅಲ್ಲಿ ಜನರು ತಮ್ಮ ಬೆಂಬಲವನ್ನು ಸಹ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ಕುರಿತು ನಡೆದ ಚರ್ಚೆಯ ವಿವಿಧ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ವೈರಲ್ ಆದ ನಂತರ ಜನಪ್ರಿಯ ಕನ್ನಡ ಯೂಟ್ಯೂಬರ್ ಸಮೀರ್ ಎಂಬಿ ಇತ್ತೀಚೆಗೆ ಬೆಳಕಿಗೆ ಬಂದಿದ್ದಾರೆ. ಈ ವಿಡಿಯೋ ನೆಟ್ಟಿಗರ ವ್ಯಾಪಕ ಗಮನ ಮತ್ತು ಪ್ರತಿಕ್ರಿಯೆಗಳನ್ನ ಗಳಿಸಿದೆ. ಈ ಒಂದು ವಿಡಿಯೋದಲ್ಲಿ ಸಮೀರ್ ಹೇಳುವ ರೀತಿ ಗಮನಾರ್ಹವಾಗಿದೆ. ಆತ ನೀಡುವಂತಹ ಮಾಹಿತಿಯನ್ನ ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ಕೇಳಬೇಕಾಗಿದೆ. ಆತ ಹೇಳಿರುವಂತಹ ಪ್ರತಿಯೊಂದು ಮಾಹಿತಿಗಳು ಕೂಡ ನಿಜಾಂಶದ ಸತ್ಯಾಸತ್ಯತೆಯನ್ನ ಆಧರಿಸಿದೆ ಅಂತಲೂ ಹೇಳಬಹುದು. ಸಮೀರ್ ಹೇಳುವ ಪ್ರಕಾರ ಹುಡುಕಾಟ ಪ್ರಾರಂಭಿಸಿದ ವಿತಿನ್ 2 hours ಒಳಗಡೆ ಸೌಜನ್ಯ ಸಿಗ್ತಾಳೆ. ಆದ್ರೆ ಶವವಾಗಿ ಸಿಗ್ತಾಳಂತೆ. ಕೈಗಳನ್ನ ಅವಳದೇ ದುಪ್ಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರಂತೆ. ಮೋಸ್ಟ್ ಆಫ್ ಬ್ಲೂಟೂತ್ ಪಾರ್ಟಿಸ್ ಅವಳ ಯೋನಿ ಅಂದ್ರೆ ಅವಳ ಯೋನಿಯ ಭಾಗಕ್ಕೆ 6 ಇಂಚು ಮಣ್ಣನ್ನ ತುಂಬಿರ್ತಾರೆ. ಯಾಕೆ ತುಂಬಿರ್ತಾರೆ? ಆಕೆಯ ಯೋನಿಯೊಳಗಿರುವಂತಹ ವೀರ್ಯಾಣುವಿನಿಂದ ಅಪರಾಧಿಯನ್ನ ಪತ್ತೆ ಹಚ್ಚಬಾರದೆಂಬ ಕಾರಣದಿಂದಾಗಿ. ಮತ್ತೊಂದು ರೀತಿಯಾಗಿ ಯೂಟ್ಯೂಬರ್ ಸಮೀರ್ ಹೇಳುವ ಪ್ರಕಾರ ಪೊಲೀಸರು ಇನ್ನೇನು ಅಪರಾಧಿಯನ್ನ ಹಿಡಿದೇ ಬಿಟ್ರು ಅನ್ನುವಷ್ಟರಲ್ಲಿ ಒಂದನ್ನ ಆಲೋಚನೆ ಮಾಡಬೇಕು. ಅಲ್ಲಿ ಪೊಲೀಸರು ಅಪರಾಧಿಯನ್ನ ತಪ್ಪಿಸುವ ಸಲುವಾಗಿ ಕೇಸನ್ನ ಮುಚ್ಚಿ ಹಾಕಲು ಮುಂದಾಗಿರ್ತಾರೆ. ಆದ್ರೆ ಈ ವಿಚಾರ ಯಾರಿಗೂ ಗೊತ್ತಿರ್ಲಿಲ್ವಂತೆ. ಆದ್ರೆ ಪಾಪ ಜನರಿಗೆ ಏನ್ ಗೊತ್ತಿತ್ತು, ಈ ಕೇಸ್ನ ರಿಯಲ್ ಆರೋಪಿ ಬೇರೆ ಇನ್ಯಾರೋ ಇದ್ದಾರೆ ಅಂತ. ಪೊಲೀಸರೇ ಈ ಕೇಸ್ನ ಮಸ್ಲೀಡ್ ಮಾಡೋದಕ್ಕೆ ಸುಮ್ಮನೆ ಸಂತೋಷನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಈ ಕೇಸಲ್ಲಿ ಕರಪ್ಟ್ ಆಗಿದ್ದಾರೆ. ಪೊಲೀಸವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಈ ಕೇಸ್ನ ಇನ್ನು ಮುಂದೆ ಪೊಲೀಸರು ಬೇಡ, ಅಲ್ಲಿ CBI ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು. ಈ ಕೇಸ್ನ CBI ಒಪ್ಪಿಸಿ ಅಂತ ಅಗೈನ್ ಪ್ರೊಟೆಸ್ಟ್ಗಳು ಸ್ಟಾರ್ಟ್ ಆಗ್ತವಂತೆ. ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಯಮುನಾ ಕೇಸನ್ನು, ವೇದವಲ್ಲಿ ಕೇಸನ್ನು, ಆ ಬ್ಯಾಂಕ್ ಮ್ಯಾನೇಜರ್ ಕೇಸನ್ನು ಸಹ, ಪದ್ಮಲತಾ ಕೇಸನ್ನು ಸೀದಾ ಡೈರೆಕ್ಟ್ ಬರೋದೇ ಊರಿನ ಗೌಡ್ರು. ಯಾರು ಆ ಗೌಡ್ರು? ಈಗ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿರುವಂತಹ ಪ್ರಶ್ನೆ, ಯಾರು ಆ ಗೌಡ್ರು ಅನ್ನೋದು. ಇಲ್ಲಿ ಸಮೀರ್ ಅವರು ಹೇಳುವ ಪ್ರಕಾರ ಊರಿನ ಗೌಡ್ರ ಮೇಲೆ ಸೌಜನ್ಯ ಕೇಸ್ ಬಿಟ್ಟು ಇನ್ನೊಂದು ಕೇಸನ್ನ ಯಾಕೆ ತೆಗೆದುಕೊಂಡ್ರು ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಅಲ್ಲದೆ ಸೌಜನ್ಯ ಸಾವಿಗೂ ಸಂತೋಷ್ಗೂ ಏನ್ ಸಂಬಂಧ? ಅದರಲ್ಲಿ ಯಾಕೆ ಸಂತೋಷ್ನನ್ನ ಪೊಲೀಸರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ ಕೇಳಿ ಅಂತ ಸಮೀರ್ ಅವರು ಹೇಳಿದ್ದಾರೆ. ಮತ್ತೊಂದು ರೀತಿಯಲ್ಲಿ ನಾವು ಗಮನಿಸಬೇಕಾಗುತ್ತೆ, ಸಮೀರ್ ಅವರು ಈ ವಿಡಿಯೋವನ್ನ ಮಾಡಲಿಕ್ಕೆ ಬಹುತೇಕ ರಿಕ್ವೆಸ್ಟ್ಗಳು ಬಂದಿವೆ ಅಂತ. ಹಾಗಾದ್ರೆ ಸೌಜನ್ಯ ಕೇಸನ್ನ ಯಾವ ರೀತಿಯಾಗಿ ಮುಚ್ಚಿ ಹಾಕಿದ್ದಾರೆ ಅನ್ನೋದು ಬೆಳಕಿಗೆ ಬರಬೇಕಾಗಿದೆ.
ಸಮೀರ್ ಹೇಳುವ ಪ್ರಕಾರ ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಕುರಿತು ನಡೆಸಿದ ಚರ್ಚೆಯು ವಿವಿಧ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ವೈರಲ್ ಆದ ನಂತರ ಜನಪ್ರಿಯ ಕನ್ನಡ ಯೂಟ್ಯೂಬರ್ ಸಮೀರ್ ಎಂಡಿ ಇತ್ತೀಚೆಗೆ ಬೆಳಕಿಗೆ ಬಂದಿದ್ದಾರೆ. ಈ ವಿಡಿಯೋ ನೆಟ್ಟಿಗರ ವ್ಯಾಪಕ ಗಮನ ಮತ್ತು ಪ್ರತಿಕ್ರಿಯೆಗಳನ್ನ ಗಳಿಸಿದೆ. ಸಮೀರ್ ಎಂಡಿ ಅವರ ಆಳವಾದ ವಿಶ್ಲೇಷಣೆ ಮಾಹಿತಿಗಳು ಬಹಳ ವಿಷಯಕ್ಕೆ ಸಂಬಂಧಿಸಿದ್ದಾಗಿದೆ. ಇಲ್ಲಿಯವರೆಗೂ ಯೂಟ್ಯೂಬರ್ ಸಮೀರ್ ಅವರು ಸೌಜನ್ಯ ವಿಚಾರವಾಗಿ ಮಾತಾಡಿರುವ ವಿಡಿಯೋ ಹಾಗೂ ನೀಡಿರುವ ಮಾಹಿತಿ ಇದು ಅನೇಕರನ್ನ ಊಹಾಪೋಹಗಳಿಗೆ ದೂಡಿದ್ರೆ, ಆದಾಗ್ಯೂ ಯೂಟ್ಯೂಬ್ನಲ್ಲಿ ಪರಿಶೀಲಿಸಲಾಗಿದ್ರೂ ವಿಡಿಯೋ ಲಭ್ಯವಿದೆ. ಈಗಾಗಲೇ ವಿಡಿಯೋ 11 ಮಿಲಿಯನ್ ವೀಕ್ಷಣೆಗಳನ್ನ ಗಳಿಸಿದೆ. ಅಲ್ಲದೆ ಈ ವಿಡಿಯೋವನ್ನ ಹರಿಬಿಟ್ಟಿರುವ ಕಾರಣ ಈಗಾಗಲೇ ಸಮೀರ್ಗೆ ಬೆದರಿಕೆಯ ಕರೆಗಳು ಬರ್ತಾ ಇದೆಯಂತೆ. ಯಾವ ಸಮಯದಲ್ಲಿ ನನಗೆ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲರೂ ಕೂಡ ಈ ವಿಡಿಯೋವನ್ನ ಸೇವ್ ಮಾಡ್ಕೊಳ್ಳಿ, ಸೌಜನ್ಯಾಳಿಗೆ ನ್ಯಾಯವನ್ನ ದೊರಕಿಸಿಕೊಡಿ ಅಂತಲೂ ಕೂಡ ಸ್ವತಃ ತಾವೇ ಯೂಟ್ಯೂಬರ್ ಸಮೀರ್ ಹೇಳಿಕೊಂಡಿದ್ದಾರೆ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಯೂಟ್ಯೂಬರ್ ಸಮೀರ್ ಅವರ ಬೆಂಬಲಕ್ಕೆ ಇಡೀ ಟ್ರೋಲ್ ಪೇಜಸ್, ಸಾಕಷ್ಟು ವ್ಲಾಗರ್ಸ್ ಹಾಗೆ ಯೂಟ್ಯೂಬ್ನ ಸಾಕಷ್ಟು ಅನೇಕ ಕ್ರಿಯೇಟ್ ಕಂಟೆಂಟರ್ಸ್ ಕೂಡ ನಿಂತಿದ್ದಾರೆ. ಅವರ ಬೆಂಬಲಕ್ಕೆ ನಮ್ಮ ಸ್ತ್ರೀ ವಾಹಿನಿಯು ಕೂಡ ನಿಂತಿದೆ. ಸದಾಕಾಲ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಸೌಜನ್ಯಾಳ ಸಾವಿಗೆ ನಾವು ಸಹ ಜೊತೆಯಾಗೋಣ, ಧ್ವನಿ ಎತ್ತೋಣ, ಆಕೆಗೆ ನ್ಯಾಯವನ್ನ ದೊರಕಿಸಿಕೊಡೋಣ.